ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಆದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ 27ನೇ ಕಂತಿನ ಹಣದ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿರೋದು. ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ರಿ 27ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂದ್ಬಿಟ್ಟು. ಸೊ ನಿಮಗೆಲ್ಲ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಯುಗಾದಿ ಹಬ್ಬದಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ. ಈಗೊಂದು ನಿನ್ನೆಯಿಂದ ತುಂಬ ಸ್ಪೀಡಪ್ ಮಾಡಿದ್ದಾರೆ ಹಣ ಜಮೆ ಆಗಲಿಕ್ಕೆ. ಸೊ ಹಾಗಾಗಿ ಕಮೆಂಟ್ ಮಾಡಿ, ನಿಮ್ಗೇನಾದ್ರು ನಿನ್ನೆ ಇವತ್ತು ಬೆಳಗ್ಗೆ ಅಥವಾ ಇವಾಗ ಏನಾರು ಹಣ ಜಮೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಮಾಡಿದರೆ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹಾಗೆ ಯಾರಿಗೆಲ್ಲ 26ನೇ ಕಂತಿನ ಹಣ ಬಂದಿರಲಿಲ್ಲ, ನಿಮಗೂ ಕೂಡ ಬರುತ್ತೆ. ಯಾಕಂದರೆ ಈಗೊಂದು 27ನೇ ಕಂತಿನ ಹಣ ಜಮೆ ಆಗೋ ದಿನ 2 ದಿನ ಮುಂಚೆ 3ನೇ ಹಂತದ ಹಣ ರಿಲೀಸ್ ಮಾಡಿದ್ದು 26ನೇ ಕಂತಿನ ಹಣ. ಸೊ ತಲೆಕೆಡಿಸ್ಕೋಬೇಡಿ, ಯುಗಾದಿ ಹಬ್ಬದಷ್ಟೊತ್ತಿಗೆ ನಿಮಗೆ 26ನೇ ಕಂತಿನ ಹಣ ಹಾಗೆ 27ನೇ ಕಂತಿನ ಹಣ ಬರುತ್ತೆ. ಇನ್ನೊಂದು ವಾರ ಇದೆ ಅಲ್ಲ ಹಬ್ಬಕ್ಕೆ. ಸೊ ಹಾಗಾಗಿ ಆ ಹಬ್ಬದಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಹಣ ಜಮೆ ಆಗುತ್ತೆ 27ನೇ ಕಂತಿನ ಹಣ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಯಾಕಂದರೆ ಯುಗಾದಿ ಹಬ್ಬ ಅಂದರೆ ನಮಗೆಲ್ಲ ಹೊಸ ವರ್ಷ ಇದ್ದಂಗೆ. ಸೊ ಹೊಸ ವರ್ಷದಷ್ಟೊತ್ತಿಗೆ ಮಹಿಳೆಯರಿಗೆ ನಮ್ಮ ಸರ್ಕಾರದ ಕಡೆಯಿಂದ 2,2 ಸಾವಿರ ರೂಪಾಯಿ ಹಣ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮೆ ಆಗುತ್ತೆ. ಸ್ಪೀಡಪ್ ಮಾಡಬೇಕು, ಅಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಬೇಕು ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಾಹಿತಿನ ಕೊಟ್ಟಿದ್ದಾರೆ. ಸೊ ನಿಮಗೇನಾರ ಹಣ ಜಮೆ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಬೇಕಂದ್ರೆ ನೀವು DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕೂಡ ಚೆಕ್ ಮಾಡ್ಬೋದು. ನೀವು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಆಧಾರ್ ಕಾರ್ಡ್ನ ಹಾಕಿ ಅಲ್ಲಿ ಬರೋ OTP ಹಾಕಿ ಲಾಗಿನ್ ಮಾಡಿದ್ದೀರಾ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪೇಮೆಂಟ್ ಸ್ಟೇಟಸ್ ಅಂತ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ದು ಎಷ್ಟು ಕಂತಿನ ಹಣ ಬಂದಿದೆ, ಯಾವತ್ತು ನಿಮ್ಮ ಖಾತೆಗೆ ಕ್ರೆಡಿಟ್ ಆಗಿದೆ ಹಣ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಗೊತ್ತಾಗುತ್ತೆ. ನಿಮ್ಗೆ ಏನಾರ ಹಣ ಬಂದಿಲ್ಲ ಅಂತಂದರೆ ನೀವು 181 ನಂಬರ್ಗೂ ಕೂಡ ಸಹಾಯವಾಣಿ ನಂಬರ್ ಅಂತ ಸರ್ಕಾರದ ಕಡೆಯಿಂದನೇ ಅನೌನ್ಸ್ ಮಾಡಿದ್ದಾರೆ. ಸೊ ನೀವು ಆ ನಂಬರ್ಗೂ ಕೂಡ ಕಾಲ್ ಮಾಡಿ ನಿಮ್ದು ಏನೇ ತೊಂದರೆ ಇದ್ರೂ ಕೂಡ ಅಲ್ಲಿ ಕೇಳ್ಕೊಬೋದು. ನಿಮ್ಗೆ ಏನಾರ ಹಣ ಬಂದಿಲ್ವಾ ಏನು ಅಂತ ತಿಳ್ಕೊಬೇಕಂದ್ರೆ 181 ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಅಲ್ಲೂ ಕೂಡ ಚೆಕ್ ಮಾಡಿ ಹೇಳ್ತಾರೆ. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ, ನಿಮಗೆ 27ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂದ್ಬಿಟ್ಟು. ಹಾಗೆ ನಿಮಗೆ 3-4 ಕಂತಿನ ಹಣ ಬಂದಿಲ್ಲ ಅಂದರೆ ಒಂದು ಸತಿ ನೀವು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಬೆಂಗಳೂರು 1 ಕರ್ನಾಟಕ 1 ಸೆಂಟರ್ಗೆ ಹೋಗಿ ನೀವು ಗೃಹಲಕ್ಷ್ಮಿ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಬೋದು. ನಿಮಗೆ ಅದರಲ್ಲೂ ಕೂಡ ಗೊತ್ತಾಗುತ್ತೆ. ನಿಮಗೆ ಪುಷ್ ಟು DBT ಅಂತ ಬಂದಿದೆ ಅಂತಂದರೆ ನಿಮಗೆ ಹಣ ಬರುತ್ತೆ. ಒಂದಿನ 2 ದಿನ ಹೆಚ್ಚು ಕಡಿಮೆ ಆದರೂ ಸ್ವಲ್ಪ ಲೇಟಾಗಿ ಬಂದರೂ ಕೂಡ ಒಟ್ಟಿನಲ್ಲಿ ಹಣ ಬಂದೇ ಬರುತ್ತೆ. ಅಟ್ಲೀಸ್ಟ್ ಗೊತ್ತಾಗುತ್ತೆ ನಿಮಗೆ ಏನಾದರೂ ಹಣ ಬರೋದು ಡಿಲೇ ಆಗಿದೆಯಾ ಅಥವಾ ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗಿದೆಯಾ, ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆದರೂ ಕೂಡ ಹಣ ಬರೋದಿಲ್ಲ. ಇಲ್ಲ ಅಂತಂದರೆ ನಿಮಗೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ನಿಮ್ಮದೇನಾದ್ರು KYC ಆಗಿಲ್ಲ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಥವಾ ನಿಮ್ಮದೇನಾದರೂ ಆಧಾರ್ ಕಾರ್ಡ್ ರೇಷನ್ ಕಾರ್ಡಲ್ಲೇ ಒಂದು ಹೆಸರು ಇರುತ್ತೆ, ಬ್ಯಾಂಕ್ ಅಕೌಂಟಲ್ಲೇ ಬೇರೆ ಹೆಸರು ಕೊಟ್ಟಿರ್ತೀರ. ಸೊ ಈ ಥರ ಹೆಸರು ಮಿಸ್ ಮ್ಯಾಚ್ ಆದರೂ ಕೂಡ ನಿಮಗೆ DBT ಮುಖಾಂತರ ಹಣ ಹಾಕ್ಲಿಕ್ಕಾಗಲ್ಲ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಾಕಷ್ಟು ಸತಿ ಹೇಳಿದ್ದಾರೆ. ಟೆಕ್ನಿಕಲ್ ಎರರ್ಸ್ ಬರುತ್ತೆ, ಈ ಥರ ತೊಂದರೆ ಇದ್ದಾಗ ಲಿಂಕ್ ಮಾಡಿಸ್ದಲೇ ಇದ್ದಾಗ ಅವ್ರು ಹಣ ಹಾಕಿದ್ರು ಕೂಡ ನಿಮ್ಮ ಖಾತೆಗೆ ಬರೋದಿಲ್ಲ. ಅಂದರೆ DBT ಮುಖಾಂತರ ಹಾಕೋದ್ರಿಂದ ನಿಮ್ಮದೆಲ್ಲ ಲಿಂಕ್ಗಳಾಗಿದ್ದರೆ ಕರೆಕ್ಟಾಗಿ ಮಾತ್ರ ನಿಮಗೆ ಖಾತೆಗೆ ಹಣ ಬರೋವಂಥದ್ದು. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಸರಿ ಇತ್ತು ಅಂದರೂ ಹಣ ಬಂದಿಲ್ಲ ಅಂದರೆ ನಾನು ಹೇಳ್ದಂಗೆ 181 ನಂಬರಿಗೆ ಕಾಲ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲೂ ಕೂಡ ಚೆಕ್ ಮಾಡಿಸ್ಬೋದು. ನಮ್ಗೆ ಈ ಥರ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ನಮ್ಮದೆಲ್ಲ ಲಿಂಕ್ಗಳಾಗಿರ್ಬೋದು ಎಲ್ಲ ಆಗಿದೆ ಅಂತಂದರೆ ಅಂದರೂ ಬರ್ತಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಆವಾಗ ಸೊಲ್ಯೂಷನ್ ಸಿಗುತ್ತೆ. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ 27ನೇ ಕಂತಿನ ಹಣದ ಬಗ್ಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.